ದ್ವಾದಶ ರಾಶಿಗಳಲ್ಲಿ ಕೊನೆಯ ಹಾಗೆ ಜಲತತ್ವದ ರಾಶಿ ಅಂದ್ರೆ ಮೀನರಾಶಿ. ಸೊ ಮೀನರಾಶಿಯವರ ವರ್ಷ ಭವಿಷ್ಯ ಈ ವರ್ಷ ಯಾವ ರೀತಿಯಾಗಿರ್ಲಿದೆ ಅಂತ? ಕೊನೆ ರಾಶಿ ಕೊನೆ ರಾಶಿ ಅಂದ ತಕ್ಷಣ ಮೀನರಾಶಿ. ಇದು ಸಮುದ್ರದ ರಾಶಿ. ಇದು ದೊಡ್ಡದಾಗಿ ಯೋಚನೆ ಮಾಡ್ತಾರೆ, ದೊಡ್ಡ ಚಿಂತನೆಗಳನ್ನ ಇಟ್ಕೊಂಡಿರ್ತಾರೆ, ಮೇಧಾವಿಗಳಾಗಿರ್ತಾರೆ. ಸರ್ಟಿಫಿಕೇಟ್ ಬೇಕಿಲ್ಲ ಇವರಿಗೆ, ಯಾವುದೋ ಯೂನಿವರ್ಸಿಟಿ ಸರ್ಟಿಫಿಕೇಟ್ಗಳು ಬೇಕಿಲ್ಲ. ಆ ವ್ಯಕ್ತಿಗತವಾಗಿ ನಾಲೆಡ್ಜ್ ಇರ್ತಾರೆ. ನಾವ್ ಯಾವಾಗ್ಲೂ ಏನ್ ಹೇಳ್ತೀವಿ ಅಂದ್ರೆ, ನನ್ನ ವೃತ್ತಿ ಮಾಡ್ಲಿಕ್ಕೋಸ್ಕರ ಸರ್ಟಿಫಿಕೇಟ್ಗಳು ಬೇಕು, ಆದ್ರೆ ಆ ವೃತ್ತಿಗೆ ಮೀರಿದ ಒಂದು ನಾಲೆಡ್ಜ್ ಇರುತ್ತೆ. ಆ ತರದ ರಾಶಿ ಅಂತ ಹೇಳಿದ್ರೆ ತಪ್ಪಾಗಿರ್ತೀವಿ. ಬಟ್ ಈ ವರ್ಷ ಏನಂದ್ರೆ ಸಾಡೆ ಸಾತಿ ಇವ್ರಿಗೆ. ಸಾಡೆ ಸಾತಿ ಆಲ್ರೆಡಿ ಪ್ರಾರಂಭ ಆಗ್ಬಿಟ್ಟಿದೆ. ಒಂದಷ್ಟು ಸ್ಟ್ರಗಲ್ಸ್ ಅಂತೂ ಇದ್ದಿರುತ್ತಮ್ಮ. ಅದರಲ್ಲೂ ಜೂನ್ ವರ್ಗಂತೂ ಚೆನ್ನಾಗಿಲ್ಲ. ಜೂನ್ ವರ್ಗೆ ಯಾವುದೇ ಕಾರಣಕ್ಕೂ ಹೊಸ ವ್ಯವಹಾರ, ಕೆಲಸ, ಪಾರ್ಟ್ನರ್ಶಿಪ್, ಕೆಲಸ ಕಾರ್ಯಗಳ ಬಗ್ಗೆ ಗಮನ ಹರಿಸುವಂಥದ್ದು, ಪ್ರೊಫೆಷನ್ ಅನ್ನು ಬದಲಾಯಿಸುವಂಥದ್ದು, ಬೇರೆ ಕಡೆ ಹೋಗುವಂಥದ್ದು, ಈ ತರದ್ದೆಲ್ಲ ಮಾಡಕ್ ಹೋಗ್ಬೇಡಿ. ಆಫ್ಟರ್ ಮೇ ನಂತರ ಏನಾಗುತ್ತೆ, 5ನೇ ಮನೆಯಲ್ಲಿ ಆ ರಾಶ್ಯಾಧಿಪತಿ ಗುರು ಪಂಚಮ ಭಾವದಲ್ಲಿ ಉಚ್ಚನಾಗಿ ಸಂಚಾರ ಮಾಡ್ತಾನೆ. ಹೆಂಗೆ ಹೇಳೋದು ಅಂತಂದ್ರೆ, ತುಂಬಾ ಸಮಸ್ಯೆಗಳಾಗ್ತಾ ಇದೆ. ಊಟ ಸಿಗ್ತಾ ಇಲ್ಲ ನಮ್ಗೆ, ತುಂಬಾ ಕಷ್ಟ. ಮನೇಲಿ ಅಡಿಗೆ ಮಾಡಕ್ ನನಗೆ ಟೈಮ್ ಇಲ್ಲ, ಅಥವಾ ರೇಷನ್ ತರಕ್ ನನ್ನ ಹತ್ರ ದುಡ್ಡಿಲ್ಲ. ಆದ್ರೆ ನಂಟರುಗಳೆಲ್ಲ ಕರೆದ್ಬಿಟ್ಟು ಒಂದು ಒಳ್ಳೊಳ್ಳೆ ರಿಸೆಪ್ಷನ್, ಒಳ್ಳೊಳ್ಳೆ ಮದುವೆಗಳ ಕರಿತಾ ಇದ್ದಾರೆ, ಮೃಷ್ಟಾನ್ನ ಭೋಜನ ಆಗ್ತಾ ಇದೆ. ಅಂದ್ರೆ ಈ ಎಕ್ಸಾಂಪಲ್ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ವರ್ಷ ತುಂಬಾ ಸ್ಟ್ರಗಲ್ಸ್ ಬಂದ್ರೂ ಒಂದಷ್ಟು ವ್ಯಾವಹಾರಿಕವಾಗಿ ಏನೋ ಮನೆ ಕಟ್ಟಕ್ಕೆ, ನಿಮ್ಮ ಹತ್ರ ದುಡ್ಡೇ ಇರಲ್ಲ, ಇದಕ್ಕಿದಾಗಲೇ ಮನೆ ಕಟ್ಟಕ್ಕೆ ಶುರು ಮಾಡ್ಬಿಡ್ತೀರಿ. ಅಥವಾ ನಿಮ್ಮ ಹತ್ರ ಏನೋ ವೆಹಿಕಲ್ ತಗೋಬಿಡ್ತೀರಿ, ಸೈಡ್ ತಗೋಬಿಡ್ತೀರಿ, ಯಾವುದೋ ಒಂದು ಸ್ಟಾರ್ಟ್ಅಪ್ ಶುರು ಮಾಡ್ಬಿಟ್ಟು ಅದ್ರಲ್ಲಿ ಸಕ್ಸಸ್ ಆಗ್ಬಿಡ್ತೀರಿ. ಈ ತರದ್ದು ಒಂದ್ ಕಡೆ ನಡೀತಾ ಇದ್ರೆ, ಈ ಸಾಡೆ ಸಾತಿಯಲ್ಲಿ ಪಂಚಮದಲ್ಲಿ ಗುರು ಸಂಚಾರ ಮಾಡುವಾಗ ಅಪ್ ಟು 2027 ಯುಗಾದಿವರೆಗೆ, ಇನ್ನೊಂದು ಕಡೆ ಸೇಮ್ ಟೈಮ್ ಅಲ್ಲಿ ಒಂದಷ್ಟು ಸಾಲ ಬಾಧೆಗಳು, ಋಣ ಬಾಧೆಗಳು, ಕೌಟುಂಬಿಕ ಕಲಹಗಳು, ಫ್ಯಾಮಿಲಿ ಇಶ್ಯೂಸು, ವೈಯಕ್ತಿಕವಾದಂತಹ ನಿಂದನೆಗಳು, ಶತ್ರು ಬಾಧೆಗಳು, ವಂಶಸ್ಥರ ಲಿಟಿಗೇಷನ್ಸ್ಗಳು, ಈ ತರ ಮಲ್ಟಿಪಲ್ ಪ್ರಾಬ್ಲಮ್ಸ್ ಗಳನ್ನು ಸೇಮ್ ಟೈಮ್ ಎದುರಿಸ್ತಾ ಇರ್ತೀರಿ. ಅದರಿಂದ ನಾನು ಹೇಳೋದೇನಂದ್ರೆ, ಏನೇ ವ್ಯವಹಾರ ಮಾಡಿದ್ರು ಒಂದು 10 ಸೆಕೆಂಡ್ ಯೋಚನೆ ಮಾಡಿ. ಅಥವಾ ಏನೋ ಒಂದು ಸೈನ್ ಹಾಕ್ಬೇಕು, ಯಾವುದೋ ಒಂದು ಮೇಜರ್ ನಿರ್ಧಾರ ತಗೋಬೇಕು ಅಂದ್ರೆ ಒಂದು 2 days ಟೈಮ್ ಅನ್ನ ತಗೊಂಡು ನಿರ್ಧಾರಗಳನ್ನ ಮಾಡಿ. ಆದಷ್ಟು ಈ ವರ್ಷ ಪಾರ್ಟ್ನರ್ಶಿಪ್ ಮಾಡುವಂಥದ್ದು, ಅಥವಾ ಯಾರೋ ಬಂದು ಅಣ್ಣ ಈ ವ್ಯವಹಾರ ಕೈ ಹಾಕ್ಬಿಟ್ರೆ ಸಿಕ್ಕಾಬಿಟ್ಟೆ ದುಡ್ಡು ಬಂದ್ಬಿಡುತ್ತೆ, ನೀನ್ ಬರೀ 50 ಲಕ್ಷ ಹಾಕೋ, ಇನ್ ಮಿಕ್ಕದ್ ನಾವ್ ಹಾಕ್ತಿವಿ, ಬರೀ 2 ಲಕ್ಷ ನೀನ್ ಕೊಡು, ಇನ್ ಮಿಕ್ಕದ್ ನಾವ್ ಹಾಕ್ತಿವಿ ಅಂತ ಇದ್ರೆ ಕೈ ಹಾಕಕ್ ಹೋಗ್ಬೇಡಿ. ಅಲ್ಲಿ 1,000 ಕೋಟಿ ನಿಮ್ಗೆ ಲಾಭ ಬರ್ತಾ ಇದೆ ಅಂದ್ರೂ ಅದಕ್ಕೆ ಹೋಗ್ಬೇಡಿ. ಶನಿ ಏನ್ ಮಾಡ್ತಾನೆ ಅಂತಂದ್ರೆ, ವಿಕ್ರಮ ರಾಜ್ಯಕ್ಕೆ ಬರ್ತಾನೆ. ಶನಿ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಬಿಳಿ ಕುದುರೆಯನ್ನ ತೆಗೆದುಕೊಂಡು ಬಂದು, ಯಾರು ಓಡಿಸ್ತೀರಿ ಕುದುರೆ ಅಂತ, ಯಾರ ಕೈಲೂ ಓಡ್ಸಕ್ಕಾಗಲ್ಲ. ರಾಜ ಬಂದ್ಬಿಟ್ಟು ಹೇಳ್ತಾನೆ, ಈ ಕುದುರೆ ನನ್ನ ಕೈಲಿ ಓಡ್ಸಕ್ಕಾಗಲ್ಲ, ಓಡ್ಸು ನೋಡೋಣ ಅಂತ. ಆ ಕುದುರೆಗೆ ಹತ್ತಿದ ತಕ್ಷಣ ಅದು ಮಾಯಾ ಕುದುರೆ ಹತ್ಕೊಂಡು ಹೋಗ್ತಾನೆ. ಒಂದಷ್ಟು ದೂರ ಹೋಗ್ತಿದ್ದಂಗೆ ಆಕಾಶದಲ್ಲಿ ತಗೊಂಡು ಹೋಗ್ಬಿಟ್ಟು ಕಾಡಲ್ಲಿ ಎಸ್ತು ಬಿಡುತ್ತೆ ಅವನನ್ನ. ಅಂದ್ರೆ ಭ್ರಮೆಯನ್ನ ಉಂಟು ಮಾಡ್ತಾನೆ. ಇದನ್ನ ಕಂಟ್ರೋಲ್ ಹೆಂಗ್ ಮಾಡ್ತೀಯ ನೀನು ಅನ್ನೋದನ್ನ ಪರೀಕ್ಷೆ ಮಾಡ್ತಾನೆ. ಅದರಿಂದ ಅತಿ ಆಸೆಗೆ ಒಳಗಾಗದೇ ಇದ್ರೆ ಈ ವರ್ಷ ನಿಮ್ದು ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಬಹಳ ಎಚ್ಚರಿಕೆಯನ್ನ ತಗೊಳ್ಳಿ. ಮತ್ತೆ ಲಗ್ನದಲ್ಲಿ ಅಂದ್ರೆ ಜನ್ಮ ರಾಶಿಯಲ್ಲಿ ಶನಿ ಸಂಚಾರ ಮಾಡುವಾಗ ಸ್ವಲ್ಪ ಏರ್ ಲಾಸ್ ಆಗುವಂಥದ್ದು, ಸ್ವಲ್ಪ ಈ ಸ್ಕಿನ್ ಅಲರ್ಜಿ ಬರುವಂಥದ್ದು, ಇಲ್ಲಿ ಬ್ಲ್ಯಾಕ್ ಮಾರ್ಕ್ ಆಗುವಂಥದ್ದು, ಸ್ವಲ್ಪ ಡಸ್ಟ್ ಅಲರ್ಜಿ ಆಗುವಂಥದ್ದು, ಕಫ ವೇರಿಯೇಷನ್ಸ್ ಆಗುವಂಥದ್ದು, ಸ್ವಲ್ಪ ವಯಸ್ಸಾದಂಗೆ ಕಾಣುವಂಥವ್ರು ಈ ತರ ಇರ್ತಾರೆ. ಅದರಿಂದ ಸ್ವಲ್ಪ ಯೋಗ ಮಾಡಿ, ಜಿಮ್ಗೆ ಹೋಗಿ, ನಿಮ್ಮ ನೇಚರ್ನ ಬದಲಾಯಿಸ್ಕೊಳ್ಳಿ. ಬೇಗ ಹೇಳುವಂಥದ್ದು, ಬೇಗ ಮಲ್ಕೊಳ್ಳುವಂಥ ಅಭ್ಯಾಸವನ್ನ ಮಾಡ್ಕೊಳ್ಳಿ. ಸ್ವಲ್ಪ ಓವರ್ ಕಮಿಟ್ಮೆಂಟ್ನ ಯಾವುದೇ ಕಾರಣಕ್ಕೂ ಮಾಡ್ಕೋಬೇಡಿ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ರೆ ಖಂಡಿತವಾಗಿಯೂ ಈ ವರ್ಷ ಆಫ್ಟರ್ ಜೂನ್ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕೂಡ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರುವಂತವ್ರು, ಪಾಠ ಮಾಡುವಂಥವ್ರು, ಉಪನ್ಯಾಸಕರು, ವೈದ್ಯಕೀಯ ವೃತ್ತಿಯಲ್ಲಿ ಒಂದು ಟೀಚಿಂಗ್ ಪ್ರೊಫೆಷನ್ ಅಲ್ಲಿ ಇರುವಂತವ್ರು, ಜಡ್ಜು, ನ್ಯಾಯಾಧೀಶರಾಗಿ ಕೆಲಸ ಮಾಡ್ತಾ ಇರುವಂತವ್ರು, ಬ್ಯಾಂಕ್ ಅಲ್ಲಿ ಕೆಲಸ ಮಾಡುತ್ತಾ ಇರುವಂತದ್ದು, ಫೈನಾನ್ಸ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ಏನಾದ್ರು ಮೀನರಾಶಿಯಲ್ಲಿದ್ರೆ ನಾನು ಹೇಳುವಂಥದ್ದನ್ನ ಎಚ್ಚರಿಕೆಯಿಂದ ತಗೊಳ್ಳಿ. ಜೊತೆಗೆ ನಾನು ಯಾವಾಗ್ಲೂ ಏನ್ ಹೇಳ್ತೀನಿ ಅಂದ್ರೆ, ಪರಿಹಾರ ಅಂದ ತಕ್ಷಣ ನಾನು ಯಾವ್ದೋ ದೇವಸ್ಥಾನಕ್ಕೆ ಹೋದ್ರೆ ದಿನ ಮಂತ್ರ ಹೇಳಿದ ತಕ್ಷಣ ನನಗೆ ಒಳ್ಳೇದಾಗ್ಬಿಡಲ್ಲ. ಅದು ನನಗೆ ಸಪೋರ್ಟ್ ಮಾಡುತ್ತೆ. ರಾಶಿ ಗೋಚಾರಗಳು ಏನ್ ಇಂಡಿಕೇಟ್ ಮಾಡುತ್ತೆ, ಇಟ್ ಇಸ್ ಎ ಇಂಡಿಕೇಟಿವ್ ಸೈನ್ಸ್. ನಿನ್ನಲ್ಲಿ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಂಡ್ರೆ, ಆ ಎಚ್ಚರಿಕೆಯನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಅದೇ ಪರಿಹಾರ ಆಗಿ ನಿಮ್ಗೆ ಕೆಲಸವನ್ನ ಮಾಡುತ್ತೆ. ಅದರಿಂದ ದೈವದ ಆರಾಧನೆಯ ಜೊತೆಗೆ ನಿಮ್ಮನ್ನ ನೀವು ಬದಲಾಯಿಸ್ಕೊಳ್ಳುವಂತ ಕೆಲಸವನ್ನು ಕೂಡ ಮಾಡಿದ್ರೆ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಮೀನರಾಶಿಯ ಫಲ. ಯುಗಾದಿಯ ಈ ಒಂದು ಶುಭ ಸಂದರ್ಭದಲ್ಲಿ ಯಾವ್ಯಾವ ರಾಶಿಯ ಫಲಗಳು ಯಾವ್ಯಾವ ರೀತಿ ಇರಲಿವೆ, ಗ್ರಹಗತಿಗಳು ಯಾವ ರೀತಿ ಇರಲಿವೆ, ಇವೆಲ್ಲದ್ರ ಬಗ್ಗೆ ತುಂಬಾನೇ ಅರ್ಥಪೂರ್ಣವಾಗಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸಿಕೊಟ್ರಿ ಗುರುಜಿ. ನಿಮ್ಮಿಬ್ಬರಿಗೂ ಕೂಡ ಧನ್ಯವಾದಗಳು. ಬಹಳ ಮುಖ್ಯವಾಗಿ ಅದಕ್ಕಿಂತ ಹೆಚ್ಚಾಗಿ ಅಮ್ಮ, ನಮ್ಮ ಬಾಸ್ ಟಿವಿಗೆ ನೂತನವಾಗಿ ಪ್ರಾರಂಭವಾಗಿರುವ ಒಂದು ಅದ್ಭುತವಾದಂತಹ ಕಾರ್ಯಕ್ರಮಗಳನ್ನ ಕೊಡ್ತಾ ಇರುವಂತಹ ಬಾಸ್ ಟಿವಿಗೆ ತುಂಬಾ ಧನ್ಯವಾದ. ಯಾಕಂದ್ರೆ ಯುಗಾದಿ ಹಬ್ಬಕ್ಕೆ ನಮ್ಮನ್ನ ಕರೆಸಿ
ನೀವು ಯುಗಾದಿ ಫಲಾಫಲಗಳನ್ನ ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯರು ಬಾಲಸುಬ್ರಹ್ಮಣ್ಯ ಅವರು ನನ್ನ ತುಂಬಾ ಹಳೆಯ ಸ್ನೇಹಿತರು. ನಾವಿಬ್ರು ಜೊತೆಗೆ ನಾವು ಕಾರ್ಯಕ್ರಮಗಳಲ್ಲಿ ತುಂಬಾ ಸಿಗ್ತಾ ಇರ್ತೀವಿ. ಆದ್ರೆ ಈ ತರ ವಾಹಿನಿಯಲ್ಲಿ ಫಸ್ಟ್ ಟೈಮ್ ತುಂಬಾ ಆತ್ಮೀಯರಾಗಿದ್ರು ಈ ತರ ಕಾರ್ಯಕ್ರಮ ನಡ್ಸಕ್ ಆಗಿರ್ಲಿಲ್ಲ. ಒಟ್ಟಿಗೆ ಮಾಡ್ತಾ ಇರುವಂತದ್ದು ನಮ್ಗೆ ಡಬಲ್ ಧಮಾಕ, ಇನ್ನೂ ಖುಷಿಯನ್ನ ಕೊಟ್ಟಿದೆ. ಎಲ್ಲ ಬಾಸ್ ಟಿವಿಯ ವೀಕ್ಷಕ ಬಂಧುಗಳಿಗೆ ಮತ್ತು ಎಲ್ಲ ತಂಡದವರಿಗೆ ಯುಗಾದಿ ವರ್ಷ ಅತ್ಯಂತ ಯಶಸ್ವಿಯಾಗ್ಲಿ, ಬಾಸ್ ಟಿವಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗ್ಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಮಲೆ ಮಹದೇಶ್ವರನ ಅನುಗ್ರಹ ಇರ್ಲಿಮ್ಮ. ನಮಸ್ಕಾರ. ನನ್ನ ಮಿತ್ರರು ಅವರು ಅದ್ಭುತವಾದಂತಹ ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅದರೊಟ್ಟಿಗೆ ನಾವು ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ನೋಡಿದ್ವಿ, ಸಾಕಷ್ಟು ವಿದ್ಯೆ ದಾನ ಮಾಡಿದ್ದಾರೆ. ಅಂದ್ರೆ ಸಾಕಷ್ಟು ಜನಕ್ಕೆ ವಿದ್ಯೆ ದಾನ ಮಾಡಿದ್ದಾರೆ. ಅದರಲ್ಲೂ ಇವರು ಶಿಷ್ಯ ವೃಂದ ಅಂತೂ ಸಾಕಷ್ಟು ಜನ ನಮ್ಮ ದೇಶ ವಿದೇಶಗಳಲ್ಲೂ ಸಹ ಇದ್ದಾರೆ. ಅದರೊಳಗೆ ಇವತ್ತಿನ ಒಂದು ವಿಶೇಷವಾದಂತಹ ಒಂದು ಏನು ರಾಶಿ ಗೋಚಾರ ಫಲ ಯುಗಾದಿಯದ ಒಂದು ವಿಚಾರ ನಾವಿಬ್ರು ಹಂಚ್ಕೊಂಡು ಮಾಡಿರುವಂತದ್ದು ಒಂದು ಖುಷಿಕರವಾದಂತದ್ದಿದೆ. ಆ ಕಾರಣದಿಂದ ಬಾಸ್ ಟಿವಿಯವರಿಗೂ ಅವರ ವೃಂದದವರೆಗೂ ನಾನು ಸಹ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ. ಅದೇ ರೀತಿ ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಸಮೃದ್ಧಿಯಾಗಿ ಎಲ್ಲರೂ ಆನಂದವಾಗಿರ್ಲಿ, ನೆಮ್ಮದಿಯಾಗಿರ್ಲಿ ಅಂತ ಆ ಪರಮೇಶ್ವರಲ್ಲಿ ಬೇಡ್ಕೊಂತೀನಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.